ಬರ್ತಾರೆ ಬಿಡ್ರಿ ಇಲ್ಲೇ ಹತ್ರ ಎಲ್ಲ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ಬ್ಲಾಗ್. ನೀವು ನೋಡ್ತಾ ಇದ್ರಿ ದಾವಣಗೆರೆಯಿಂದ ಬೆಂಗಳೂರಿಗೆ ಹೊರಟಿದ್ದೀವಿ. ಸೊ ಎಲ್ಲ ಫಂಕ್ಷನ್ನು ಎಲ್ಲ ನೀಟಾಗಿ ನಡೀತು. ಎಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ ಟು ಬ್ಯಾಂಗ್ಳೂರ್. ಚಲೋ ಬೆಂಗ್ಳೂರಿಗೆ ಹೊರಡೋಣ. ನಿಮಗೂ ಹಂಗೆ ನಿಮ್ಮ ಜೊತೆ ಮಾತಾಡೋಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೇನು ಸ್ನೇಹಿತರೆ, ಎಲ್ಲ ಚೆನ್ನಾಗಿದ್ರ ಅಂತೇಳಿ ಅಂದ್ಕೊತಾ ಇದ್ದೀನಿ. ಎಲ್ಲ ಶ್ರೀರಾಮನವಮಿ ಹಬ್ಬ ಎಲ್ಲ ಮುಗಿಸ್ಕೊಂಡಿದ್ರ ಅಂತೇಳಿ ಅಂದ್ಕೊತಾ ಇದ್ದೀನಿ. ಯಾಕೆಂದರೆ ಆಲ್ರೆಡಿ ನಾನು ಈ ಬ್ಲಾಗ್ ಬಿಡೋ ಅಷ್ಟರಲ್ಲಿ ಶ್ರೀರಾಮಿ ಹಬ್ಬ ಆಗೋಗಿರುತ್ತೆ ಅಂತೇಳ್ಬಿಟ್ಟು ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಸಹ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಸ್ನೇಹಿತರೆ, ಯಾವಾಗೂ ಮಾಡ್ದಂಗೆ ಸಪೋರ್ಟ್ ಮಾಡ್ತಾಯಿದ್ರಿ. ಸೊ ಈ ನಡುವೆ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ವ್ಯೂಸ್ ಎಲ್ಲ. ದಯವಿಟ್ಟು ನಿಮಗೆ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ಕೇಳಿ, ಪರವಾಗಿಲ್ಲ. ಎಲ್ಲ ಸಪೋರ್ಟ್ ಮಾಡಬೇಕು ಸ್ನೇಹಿತರೆ. ಸಪೋರ್ಟ್ ಮಾಡಿದ್ರೇ ನಮಗೂ ಒಂದು ಉತ್ಸಾಹ ಬರುತ್ತೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಇವಾಗ ತಾನೇ ನಾವು ದಾವಣಗೆರೆ ಬಿಟ್ಟಿದ್ದೀವಿ. ಆಲ್ರೆಡಿ ಪ್ರೀವಿಯಸ್ ಬ್ಲಾಕಲ್ಲಿ ನೀವು ನೋಡಿರ್ತೀವಿ, ಚಿತ್ರದುರ್ಗದೆಲ್ಲನೂ ನಿಮಗೆ ಸಾಯಿಬಾಬಾ ಎಲ್ಲ ತೋರಿಸಿದೆ. ಈ ವಿಡಿಯೋ ಮಾಡೋಷ್ಟರಲ್ಲಿ ಆ ವಿಡಿಯೋನ ಫಸ್ಟ್ ಮಾಡಿಬಿಟ್ಟು ಈ ವಿಡಿಯೋನ ಸೆಕೆಂಡ್ ಇದರಲ್ಲಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ದೇವ್ರಿಗೆ ಸಂಬಂಧಪಟ್ಟಿದ್ದಿತ್ತಲ್ವ ಆ ಬ್ಲಾಗು, ಅದು ಬೇಗ ಬರಲಿ ಅಂತೇಳ್ಬಿಟ್ಟು ಇದನ್ನು ಹೋಲ್ಡ್ ಮಾಡಿಬಿಟ್ಟು ನಿಮ್ಗೆ ಅದನ್ನು ತೋರಿಸೋಣ ಅಂಥೇಳಿ ಆ ಬ್ಲಾಗ್ನ ಫಸ್ಟೇ ಹಾಕಿದ್ದೀನಿ ಸ್ನೇಹಿತರೆ. ಎಲ್ಲ ದಯವಿಟ್ಟು ಈ ಬ್ಲಾಗ್ ಯಾರ್ಯಾರು ನೋಡ್ತಾ ಇದ್ದಾರೆ, ಪ್ರೀವಿಯಸ್ ಬ್ಲಾಗ್ ಸಾಯಿಬಾಬಾದೂ ತುಂಬ ಚೆನ್ನಾಗಿದೆ, ದೇವ್ರದ್ದೆಲ್ಲ ತುಂಬ ಚೆನ್ನಾಗಿ ಕಾಡ್ದೆ. ಆ ಬ್ಲಾಗನ್ನು ಸಹ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ, ಸ್ವಲ್ಪ ಹೈವೇನೂ ಸ್ವಲ್ಪ ಎಂಜಾಯ್ ಮಾಡಿ. ಸೊ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಏನು ತುಮಕೂರು ದಾವಣಗೆರೆ ಹೈವೇ ಇದೆಯಲ್ಲ, ಇದು ಬಂದ್ಬಿಟ್ಟು ನಮ್ಮ ಒಂಥರ ತವ್ರ ಮನೆ ಇದ್ದಂಗೆ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಎಷ್ಟೊಂದು ಸಲ ಈ ರೋಡಲ್ಲಿ ನಾವು ಓಡಾಡ್ಬಿಟ್ಟಿದ್ದೀವಿ ಅಂದರೆ ಅಷ್ಟೊಂದು ಸಲ ಈ ರೋಡಲ್ಲಿ ಓಡಾಡ್ಬಿಟ್ಟಿದ್ದೀವಿ. ತುಂಬ ಟ್ರಾಫಿಕ್ಸ್ ಪ್ಲೇಸು ಕಮ್ಮಿ ಇರುತ್ತೆ ಟ್ರಾಫಿಕ್ಕೂ. ಅಂದರೆ ಇದಕ್ಕಿಂತ ಹಾಸನ ರೋಡ್ ಕಮ್ಮಿ ಇರುತ್ತೆ ಟ್ರಾಫಿಕ್ಕು. ಬಟ್ ಈ ಒಂದು ನಮ್ಮ ಪುಣೆ ಹೈವೇ ಏನಿದೆ ಇದು ಅಷ್ಟೇ ಸ್ವಲ್ಪ ಟ್ರಾಫಿಕ್ ಲೆಸ್ಸು. ಅಡ್ಡಾಡಿ ಏನು ಗಾಡಿಗಳು ಓಡಿಸಲ್ಲ ತುಂಬ. ಅಂದರೆ ಅಲ್ಲಲ್ಲಿ ಕೆಲವ್ರು ಇರ್ತಾರೆ, ಬಟ್ ಇರಲ್ಲ ಅಂತ ಹೇಳಲ್ಲ. ನ್ಯಾರೋ ಗೇಜ್ ಅಂದರೆ ಈಕ್ವಲ್ ಆಗೈತೆ ರೋಡ್ ಮಾತ್ರನೂ. ಎಷ್ಟಾದರೂ ಇಟ್ಕೊಂಡು ಹಿಡಿಬೋದು, ಬಟ್ ಸೇಫ್ಟಿಯಿಂದ ಹೋಗಿ ಸ್ನೇಹಿತರೆ. ಏನೋ ಮುಂದ್ಗಡೆ ಏನೋ ಆಗ್ತಂಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಏನು ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ನಾನು ತುಂಬ ದೂರದಲ್ಲಿ ಕಾಣಿಸ್ತಾ ಇದೆ, ಅಂದರೆ ತುಂಬ ಜನ ನಿಂತಿದ್ದಾರೆ. ಏನು ಅಂತೇಳ್ಬಿಟ್ಟು ಅಬ್ಸರ್ವೇಷನ್ ಏನು ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ. ಹತ್ರ ಹೋದ್ಮೇಲೆ ನನಗೂ ಗೊತ್ತಾಗುತ್ತೆ ಏನೋ ಸಮಥಿಂಗ್ ಈಸ್ ಹ್ಯಾಪೆಂಡ್ ಸ್ನೇಹಿತರೆ.
ಮತ್ತು ಇನ್ನೊಂದು ಸ್ನೇಹಿತರೆ, ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಏನಕ್ಕೆ ಹೋದೆ ಅಂತ ಹೇಳ್ಬಿಟ್ಟು ಯಾವ ಬ್ಲಾಗ್ ಸಹ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸ್ನೇಹಿತರೆ. ಆದರೆ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಬನ್ನಿ, ಏನೋ ಆಗಿದೆ ಇಲ್ಲಿ. ನಾನು ಹೇಳಿದೆ ಅಲ್ವಾ, ಏನೋ ಸಮಥಿಂಗ್ ಇಸ್ ಹ್ಯಾಪೆಂಡ್ ಸ್ನೇಹಿತರೆ ಅಂತ ಹೇಳ್ಬಿಟ್ಟು. ಸೊ ಆಕ್ಸಿಡೆಂಟ್ ಆಗಿದೆ. ಹಾಂ, ಕಾರು ಅಲ್ಲಲ್ಲ, ಕಾರು ಹಿಂಗೆ ಗುದ್ದೈತೆ. ಇದು ಬೆಳ್ಳುಳ್ಳಿ ಮುಂದೆ ಹಾಕ್ತೀನಿ. ಕ್ರೇಟ ಹೊಸ ಕಾರ್ ಮಮ್ಮಿ. ಕ್ರೇಟ ಹೊಸ ಕಾರು, ಅದು ಕ್ರೇಟ ಹೊಸ ಕಾರು. अरे अयो चल रहा ಏನಾಗಿಲ್ಲ, ನೋವಾಗಿರುತ್ತೆ, ಏನಾಗಲ್ಲ, ಆರಾಮಾಗಿಲ್ಲ. ಏನಾಗಲ್ಲ, ಬ್ಯಾಂಡೇಜ್ ಹಾಕಿದ್ರೆ ಏನಾಗಲ್ಲ, ಆರಾಮಾಗತ್ತೆ, ಹೆದರ್ಬೇಡ್ರಿ. ಅದೇನು ಜಸ್ಟ್ ಹೊಡೆದಿರೋದಕ್ಕೆ ಆಗಿರುತ್ತಷ್ಟೇ, ಇದೇನಾಗಿಲ್ಲ, ಏನಾಗಿಲ್ಲ. ಏನಾಗಲ್ಲ, ಅದು ನೋವು ಇಂಜೆಕ್ಷನ್ ಕೊಡ್ತಾರೆ, ನೋವು ಹೋಗತ್ತೆ, ಏನಾಗಲ್ಲ, ಹೋಗ್ಬೇಡ್ರಿ. ಯಾರಿಗೇನೂ ಆಗಿಲ್ಲ, ಬರ್ತಾರೆ ಬಿಡ್ರಿ, ಇಲ್ಲ ಹತ್ರ ಎಲ್ಲ. ನೋಡಿ ಈ ಕಡೆ ಸಿರಿಗೆರೆಗಿಂತ ಮುಂಚೆ ಏನಾಯ್ತಣ್ಣ? ಟೈರ್ ಬ್ರಷ್ ಎಳೆದ್ಬಿಟ್ಟಿದ್ವಿ. ಯಾವುದು ಮುಂದ್ಗಡೆದು ಇದಾ? ಮತ್ತೆ ಅದು ಇವರು ಅದಕ್ಕೆ ನಮ್ಮೂರು ಗೇಟ್ನಾಗೆ ಅದು ಮುಂದೆ ಹೋಗ್ತಾ ಇದ್ದಿದ್ದು. ಈ ಟೈರ್ ಬ್ಲಾಸ್ಟ್ ಆಗಿ ಅದು ಕೊಡದ್ಮೇಲೆ ಅದು ಬಿದ್ದೋಗೈತೆ. ಬೆಳ್ಳುಳ್ಳಿ ಎಲ್ಲ ಅದ್ರದ್ದಾಗದು. ಹೊಸ ಕಾರು ಹಾಂ, ಕಂಟ್ರೋಲ್ಗೆ ಸಿಕ್ಕಿಲ್ಲ ಹಾಗಾದ್ರೆ. ಬೆಳ್ಳುಳ್ಳಿ ಬಾ. ಓ ಮೈ ಗಾಡ್, ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಕ್ರೇಟಾ ಕಾರು ಯಾವ ಥರ ಅದಕ್ಕೆ ಮುಂದೆ ಹೋಗ್ತಾ ಇರೋ ಬೆಳ್ಳುಳ್ಳಿ ಗಾಡಿಗೆ ಗುದ್ಬಿಟ್ಟು ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲಿ ತೋರಿಸ್ದೆ ನಾನು. ಒಂದು ಕ್ಷಣ ಮೈ ಜಿಮ್ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿತ್ತು.
ಈ ಹೊಸ ಕಾರ್ ಸ್ನೇಹಿತರೆ ಏನಿನ್ನ ನಾನು ಅಲ್ಲಿ ಕೇಳಿದ್ದಕ್ಕೆ 15 ಡೇಸ್ ಏನೋ ಆಗಿದೆ ಅಂತ ಹೇಳ್ತಾ ಇದ್ರು ಅವರು. 15 ದಿನಕ್ಕೆ ಟೈರ್ ಬ್ಲಾಸ್ಟ್ ಆಗಿಬಿಟ್ಟು ಮುಂದ್ಗಡೆ ಹೋಗ್ತಾ ಇದ್ದಿದ್ದ ಬಲೇರಾಗ ಹೊಡೆದ್ಬಿಟ್ಟು ಸೈಡು ಏನು ನಾವು ಏನಂತೀವಿ ಸ್ನೇಹಿತರೆ, ಅದು ಬ್ರಿಡ್ಜ್ ಮೇಲೆ ಕಟ್ಟಿರ್ತೀವಲ್ಲ ತಡೆಗೋಡೆ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಹೇಳ್ತೀವಲ್ಲ, ಆ ತಡೆಗೋಡೆಗೆ ಹೊಡೆದೈತೆ ಅಂದರೆ ಲೆಕ್ಕ ಮಾಡ್ಕೊಳ್ಳಿ ಅಂದರೆ ಬಿಲ್ಡ್ ಕ್ವಾಲಿಟಿ ಮಾತ್ರ ನಂಬರ್ 1 ಆಗಿದೆ ಸ್ನೇಹಿತರೆ. ಅದರಲ್ಲಿ ಇದ್ದವ್ರಿಗೆ ಏಟಾಗಿದೆ, ಪರವಾಗಿಲ್ಲ ಏಟಾದರೂ, ಬಟ್ ಯಾರದೇ ಪ್ರಾಣ ಹಾನಿ ಆಗಿಲ್ವಲ್ಲ. ಈ ಫಸ್ಟು ಇನ್ನೊಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ನಿಮ್ಗೆ ಸ್ನೇಹಿತರೆ, ಮಾರುತಿ ಜಸ್ಟ್ ಸ್ಕೂಟಿ ಗುದ್ದಿದ್ದಕ್ಕೆ ಎಷ್ಟೊಂದು ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಬಿಲ್ಡ್ ಕ್ವಾಲಿಟಿ ಅಂದರೆ ಈ ಥರ ಇರಬೇಕು. ಬೊಲೇರಾಗ ಹೊಡೆದ್ಬಿಟ್ಟು ಬಂದು ಡಿವೈಡ್ರಿಗೆ ಅಂದರೆ ತಡೆಗೋಡೆಗೆ ಹೊಡೆದ್ರೂ ಸಹನೂ ಗಾಡಿ ಮಾತ್ರ ಹಂಗೆ ಇದೆ. ಮುಂದ್ಗಡೆ ಮಾಮೂಲಿ ಶೇಪ್ ಹೋಗಿದೆ, ಬಟ್ ಕ್ವಾಲಿಟಿ ನೋಡಿ ಹೆಂಗಿದೆ. ಒಂದು ವಿಪರ್ಯಾಸ ಏನಂದ್ರೆ ಸ್ನೇಹಿತರೆ, ಅದರಲ್ಲಿ ಮಗು ಇತ್ತಲ್ಲ, ಆ ಮಗುಗೆ ಸಣ್ಣ ಒಂದೇ ಒಂದು ಗೆರೆ ಸಹ ಬಿದ್ದಿಲ್ಲ. ನಿಮಗೆ ಏನು ಅವಾಗೆ ತೋರಿಸಿದ್ದು ಕ್ಯಾಮ್ರಾದಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ, ನಾನು ನನ್ನ ಕಣ್ಣಾರೆ ನೋಡಿದ್ನಲ್ಲ, ಒಂದೇ ಒಂದು ಸ್ಕ್ರ್ಯಾಚ್ ಬಿದ್ದಿಲ್ಲ ಸ್ನೇಹಿತರೆ. ಇದು ದೇವರು ಅಂದರೆ. ತುಂಬ ಜನ ಅಂತಾರೆ ನಾನು ದೇವ್ರು ನಂಬಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಹೋಗೋವಾಗ ಅದಕ್ಕೆ ದೇವ್ರನ್ನ ನಂಬ್ಕೊಂಡು ಹೋಗ್ರಿ ಅಂತ ಹೇಳೋದು ದೊಡ್ಡವ್ರ ಸ್ನೇಹಿತರೆ. ದೊಡ್ಡವ್ರಿಗೆ ಏನಾದರೂ ಆಗಲಿ ಅವ್ರು ತಡ್ಕೊತಾರೆ ಸ್ನೇಹಿತರೆ, ಬಟ್ ಸಣ್ಣ ಮಕ್ಳಿಗೆ ಒಂಚೂರು ಗಾಯ ಆದರೂ ತಡ್ಕೊಳ್ಳಲ್ಲ. ಸೊ ಯಾರೇ ಆಗಲಿ ಕೇರ್ಫುಲ್ಲಾಗಿ ಹೋಗಿ ಸ್ನೇಹಿತರೆ ಹೇಳ್ತಾ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬಿ ಸೇಫ್, ಬಿ ಜರ್ನಿ.